ಮಹಾರಾಷ್ಟ್ರ ಮಾದರಿಯಲ್ಲೇ ಬಿಹಾರದಲ್ಲೂ ಮತ ಚೋರಿ ಸಂಚು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ. ಮಹಾರಾಷ್ಟ್ರ ಮಾದರಿಯಲ್ಲೇ ಬಿಹಾರದಲ್ಲೂ ಕೂಡ ಮತ ಚೋರಿ ಸಂಚು. ಅಂದರೆ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಹೈಜಾಕ್ ಆಗಿದೆ ಎನ್ನುವಂಥ ಆರೋಪ ಇತ್ತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ಫೋಟಕ ಆರೋಪವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲೇ ನಿತೀಶ್ ಪರ ಇರುವವರಿಗೆ ಮಾತ್ರ ಮತ ಹಕ್ಕು. ಎನ್ಡಿಎಗೆ ಅನುಕೂಲವಾಗುವ ರೀತಿಯಲ್ಲಿ ಮತಪಟ್ಟಿ ಪರಿಷ್ಕರಣೆಯಾಗಿದೆ. ಚುನಾವಣೆಗೆ ಮುನ್ನ ನಡೆದ ಸರ್ವೆಗಳಲ್ಲಿ ಇಂಡಿ ಕೂಟಕ್ಕೆ ಮೆಜಾರಿಟಿ ಇತ್ತು. ಆದರೆ ಅನಿರೀಕ್ಷಿತ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ನಮಗೆ ಸೋಲು. ಮತಪಟ್ಟಿ ಪರಿಶೀಲಿಸಿದ್ರೆ ಹೊಸದಾಗಿ 1 ಕೋಟಿ ಮತದಾರರ ಸೇರ್ಪಡೆ ಆಗಿದೆ. ಹೊಸ ಮತದಾರರು ಹೆಚ್ಚಿರುವ ಕ್ಷೇತ್ರಗಳಲ್ಲೆಲ್ಲ ಬಿಜೆಪಿಗೆ ಗೆಲುವು. ಬಿಹಾರದಲ್ಲೂ ಇದೇ ರೀತಿ ಮಾಡಲು ಸಂಚನ್ನ ರೂಪಿಸಲಾಗಿದೆ. ಹಾಗಾಗಿ ಎಚ್ಚೆತ್ತುಕೊಳ್ಳಿ. ಲೋಕಸಭೆ ವಿಪಕ್ಷ ನಾಯಕ ಶಾಡೋ ಪಿಎಂ ರಾಹುಲ್ ಗಾಂಧಿ ಗಂಭೀರ ಆರೋಪ. ಮಹಾರಾಷ್ಟ್ರ ಮಾದರಿಯಲ್ಲೇ ಬಿಹಾರದಲ್ಲೂ ಕೂಡ ಮತಚೋರಿ ಸಂಚು ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು ತರಹದ ಎಲೆಕ್ಷನ್ ಹೊತ್ತಲ್ಲೇ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಮಾದರಿಯಲ್ಲಿ ನಿತೀಶ್ ಪರ ಇರುವವರಿಗೆ ಮಾತ್ರ ಮತ ಹಕ್ಕನ್ನು ಕೊಡಲಾಗುತ್ತೆ. ಎನ್ಡಿಎಗೆ ಅನುಕೂಲವಾಗುವ ರೀತಿಯಲ್ಲಿ ಮತಪಟ್ಟಿಯ ಪರಿಷ್ಕರಣೆ ನಡೆದಿದೆ ಎನ್ನುವಂಥ ಆರೋಪವನ್ನು ಹಾಕ್ತಾ ಇದ್ದಾರೆ. ಈ ಹಿಂದೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ತರಹ ನಡೆದಿತ್ತು. ಆರಂಭದಲ್ಲಿ ನಾವೊಂದು ಸರ್ವೆ ಮಾಡಿದ್ವಿ. ಅದು ಇಂಡಿ ಕೂಟಕ್ಕೆ, ಅರ್ಥಾತ್ INDIA ಅಂದರೆ ಇಂಡಿಯಾ ಕೂಟಕ್ಕೆ, ಮಿತ್ರಕೂಟಕ್ಕೆ ಅದು ಮೆಜಾರಿಟಿ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಅದಾದ ನಂತರ ಎಲೆಕ್ಷನ್ ರಿಸಲ್ಟ್ ಮಾತ್ರ BJP ಪರವಾಗಿ ಬಂತು. ಹೆಂಗೆ ಇದು ಈಗ ಈ ಎಲೆಕ್ಷನ್ನಲ್ಲೂ ಕೂಡ ಬಿಹಾರದಲ್ಲೂ ಕೂಡ ಇದೇ ರೀತಿ ಮಾಡೋದಕ್ಕೆ ಸಂಚನ ರೂಪಿಸಲಾಗಿದೆ ಎನ್ನುವಂತಹ ಆರೋಪವನ್ನು ಹಾಕ್ತಾ ಇದ್ದಾರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.